ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ನಡೆದಿರುವಂಥ ವರದಿ ಈಗ ಎಲ್ಲ ಕಡೆ ತುಂಬ ಚರ್ಚೆಗೆ ಒಂದು ಆಸ್ಪದ ಕೊಡ್ತಿರುವಂಥದ್ದು. ಹಾಗಿದ್ರೆ ಏನದು ಘಟನೆ, ಯಾಕಾಯಿತು? ಸೊ ನಾವೆಲ್ಲಿ ಯೋಚನೆ ಮಾಡಬೇಕಾಗಿದೆ? ಇಂಥ ಸಂದರ್ಭದಲ್ಲಿ ಮನುಷ್ಯರು ಪ್ರಜ್ಞಾವಂತರು ಯಾವ ರೀತಿ ಚಿಂತನೆ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ಅತ್ಯಂತ ಗಂಭೀರವಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ನಾವು ಏನೇನೋ ವಿಚಾರ ಚರ್ಚೆ ಮಾಡೋದಕ್ಕಿಂತ ಕೋಮು ಘಟನೆಗಳಾದಾಗ, ಕೋಮು ಘಟನೆಗಳು ಆಗೋ ರೀತಿ ಪ್ರಚೋದನೆ ಮಾಡುವಂಥ ದುಷ್ಟಶಕ್ತಿಗಳ ಈ ವ್ಯವಸ್ಥೆಯೊಳಗಡೆ ಪ್ರಜ್ಞಾವಂತ ಜನರು ಏನು ಮಾಡಬೇಕಾಗಿದೆ ಅಂತೇಳಿ ನಾವು ಯೋಚನೆ ಮಾಡೋಣ. ಸ್ನೇಹಿತರೆ, ಈ ಚರ್ಚೆಗೆ ನಾವು ಪ್ರವೇಶ ಪಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಮ್ಮ ಗಮನಕ್ಕೆ ಈಗ ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಯಾರಿಗೇನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲಾದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು. ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಇಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಸ್ಲೈಟ್ ಈಗ ಚೆಕ್ ಮಾಡ್ತಾ ಇದ್ದೀವಿ, ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ. ಯಾರಿದೆ ರಾತ್ರಿನೂ ಚೆಕ್ ಮಾಡ್ತೀವಿ. ಒಂದು ವೇಳೆ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಕನ್ಫರ್ಮ್ ಆದರೆ ನಾವು ವಶಕ್ಕೆ ತಗೋತೀವಿ. ಸರ್, ಹಿಂದೂ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ SP ಸಾಹೇಬರು ಕೂಡ ತಲೆಗೆ ಕಲ್ಲು ಬಿದ್ದಿದೆ ಎನ್ನುವ ಆರೋಪ ಇದೆ. ಏನು ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಏನಿಲ್ಲ, ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಸರ್, ನಿಮ್ಮ ಮೇಲೆ ಬಂತ ಸರ್, ಒಂದೊಮ್ಮೆ ಕಿಡಿಗೇಡಿಯನ್ನು ಬಂಧನ ಮಾಡದೆ ಹೋದರೆ ನಾಳೆ ಬಂದು ಕರೆಕ್ಟ್ ಮಾಡ್ತೀವಿ, 100% ಮಾಡ್ತೀವಿ. ರಾತ್ರಿನೇ ನಾವು ಎಲ್ಲ ವೆರಿಫೈ ಮಾಡ್ತೀವಿ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲಿ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್. ನಾನು ಕೂಡ ಇಲ್ಲಿ ಇದೆ, ಪೂರ್ತಿ ಟೈಮಲ್ಲಿ ಇದೆ. 3 ಗಂಟೆಗೆ 4 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅಪ್ ಟು 8 ತನಕ ನಾನು ಇಲ್ಲಿದ್ದೆ. ಎಲ್ಲರೂ ನಮ್ಮ DSP ಅವರು, ನಮ್ಮ ಆಲ್ಮೋಸ್ಟ್ 4-5 ಜನ ಇನ್ಸ್ಪೆಕ್ಟರ್ಸ್, 10 ಜನ PSI ಅವರು ಎಲ್ಲರೂ ಇದ್ದೀವಿ. ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ. ಬಾಗಲಕೋಟೆಯಲ್ಲಿ ಏನು ಶಿವಾಜಿ ಮೆರವಣಿಗೆ, ಶಿವಾಜಿ ರಾಜರ ಮೆರವಣಿಗೆ ಜಯಂತಿ ಕಾರಣಕ್ಕೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಬಾಗಲಕೋಟೆಯ ಒಂದು ಬೀದಿಯಲ್ಲಿ ಒಂದು ಕಲ್ಲು ತೂರಾಟ, ಆಮೇಲೆ ಚಪ್ಪಲಿ ಎಸೆದಿದ್ದಾರೆ ಅಂಥೇಳಿ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ಈ ಎಲ್ಲ ಘಟನೆಗಳಿಂದ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಅಂಥೇಳಿ ಬಾಗಲಕೋಟೆಯ ಜಿಲ್ಲೆಯ SP ಸಿದ್ಧಾರ್ಥ ಗೋಯಲ್ ಅವರು ಈಗ ತಿಳಿಸಿರುವಂಥದ್ದು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಧಾರ್ಮಿಕ ಭಾವನೆಗಳು, ಬೇರೆ ಬೇರೆ ಜಾತಿಗಳ, ಬೇರೆ ಬೇರೆ ಧರ್ಮಗಳ ಧಾರ್ಮಿಕ ಭಾವನೆಗಳು, ನಂಬಿಕೆಗಳು ಇದ್ದೇ ಇರ್ತವೆ. ನಮ್ಮ ಸಂವಿಧಾನ ಕೂಡ ಅದನ್ನು ಹೇಳುತ್ತೆ. ಯಾರು ಅವರ ಧರ್ಮವನ್ನು, ಅವರ ಧರ್ಮದ ಆಚರಣೆಗಳನ್ನು ಮಾಡೋದಕ್ಕೆ ಅವರಿಗೆ ಹಕ್ಕಿದೆ, ಉಪಾಸನೆ ಮಾಡೋದಕ್ಕೆ ಹಕ್ಕಿದೆ, ಆಚರಣೆ ಮಾಡೋದಕ್ಕೆ ಹಕ್ಕಿದೆ. ಆದರೆ ನಮ್ಮಲ್ಲಿ ಸಮಸ್ಯೆ ಆಗ್ತಿರೋದೇನೆಂದರೆ, ಒಂದು ಧರ್ಮದ ಆಚರಣೆಗಳನ್ನು, ಒಂದು ಜಾತಿಯ ಆಚರಣೆಗಳನ್ನು ಒಂದು ಧಾರ್ಮಿಕ ಸಹಿಷ್ಣುತೆಯ ನೆಲೆಯಲ್ಲಿ ನಾವು ಗೌರವಿಸುವ ಮತ್ತು ಭಾಗಿಯಾಗುವ ಒಂದು ಸೌಹಾರ್ದ ವಾತಾವರಣವನ್ನು ನಾವು ಏನು ಕಳ್ಕೊತಾ ಇದ್ದೀವಿ ಅಂತ. ಇದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು, ನಮ್ಮ ಏನು ಪಟ್ಟಭದ್ರ ಹಿತಾಸಕ್ತಿಗಳು ಅನ್ನುವಂಥದ್ದು. ನೋಡಿ, ಈ ಬಾಗಲಕೋಟೆಯ ಘಟನೆಗೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದರೆ, ಅಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ನಡೆಯುತ್ತೆ. ಸೊ ಮೆರವಣಿಗೆ ನಡಿಬೇಕಾದ್ರೆ ಅಲ್ಲಿ ಮಸೀದಿ ಅಲ್ಲಿ ಪಕ್ಕದಲ್ಲಿರುತ್ತೆ. ಅಲ್ಲಿ ಪೊಲೀಸರು ಕೂಡ ಬಹಳ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿರ್ತಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಕೋಮು ಗಲಭೆಗಳಾಗಬಾರ್ದು, ಅವ್ರಿಗೂ ಕೂಡ ಬಹಳ ಜವಾಬ್ದಾರಿ ಇರುತ್ತೆ. ಸೊ ಈಗ ಅಲ್ಲೊಂದು ಯಾರೋ ತೂರಿದ್ದಾರೆ ಅಂತೆ, ಮಸೀದಿಯಿಂದ ತೂರಿದಾರಂತೆ. ಒಂದು ಅರ್ಥ ಮಾಡ್ಕೋಬೇಕು, ಯಾರೇ ಕಾನೂನನ್ನು ಕೈಗೆ ತೆಗೆದುಕೊಂಡ್ರೆ, ಅವರು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಬೇರೆ ಜಾತಿಯವರಾಗಲಿ, ಧರ್ಮದವರೇ ಆಗಲಿ, ಈ ನೆಲದ ಕಾನೂನನ್ನು ಯಾರು ಕೈ ತೆಗೆದುಕೊಳ್ತಾರೆ, ಈ ನೆಲದ ಕಾನೂನನ್ನು ಗೌರವಿಸೋದಿಲ್ಲ, ಅಂಥವ್ರ ವಿರುದ್ಧ ಕಠಿಣ ಕ್ರಮಕ್ಕೆ ನಾವೆಲ್ಲ ಆಗ್ರಹಿಸಬೇಕು. ಈಗ ಈ ಘಟನೆಯಲ್ಲಿ ಯಾರು ಈ ದುಷ್ಕೃತಿಯನ್ನು ಮೆರೆದಿದ್ದಾರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮಕ್ಕೆ ನಾವೆಲ್ಲ ಆಗ್ರಹ ಪಡಿಸೋಣ. ಜೊತೆಗೆ ಈ ರೀತಿ ಘಟನೆಗಳು ಆಗದ ಹಾಗೆ ನಾವೇನು ಮಾಡಬೇಕಾಗಿದೆ? ಈಗ ನೋಡಿ, ಈ ಘಟನೆಗೆ ಸಂಬಂಧಪಟ್ಟಂಗೆ ಒಂದು 8 ಜನ ನಾವು ಅರೆಸ್ಟ್ ಮಾಡಿದ್ದೀವಿ, ವಿಚಾರಣೆ ನಡೆಸ್ತೇವೆ ಅಂತೇಳಿ ಸಿದ್ಧಾರ್ಥ ಗೋಯಲ್ ಅವರು ಏನು SP ಅವರು ತಿಳಿಸಿದ್ದಾರೆ. ಆ ಒಂದು ಕಲ್ಲು SP ಅವ್ರ ಮೇಲೆ ಬಿದ್ದಿದೆ, ಜನರ ಮೇಲೆ ಏನು ಬಿದ್ದಿಲ್ಲ, ಜನರಿಗೆ ಏನು ತೊಂದರೆ ಆಗಿಲ್ಲ ಅಂತ ಹೇಳಿದ್ದಾರೆ. ಚೆಕ್ ಮಾಡ್ತೀವಿ, ಚಪ್ಪಲಿ ಕೂಡ ಚೆಕ್ ಮಾಡ್ತೀವಿ. ಈಗ ಎಲ್ಲ ವೀಡಿಯೋಸ್ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಯಾರನ್ನಾದ್ರೂ ವಶಕ್ಕೆ ತಗೊಂಡಿದ್ದಾರೆ? ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ನಾವು ಚೆಕ್ ಮಾಡ್ತೀವಿ ಅಂತ ಆಯ್ತು. ಇಲ್ಲಿ ತನಕ ಯಾರಿಗೆ ವಶಕ್ಕೆ ತಗೊಂಡಿಲ್ಲ. ರಾತ್ರಿನೇ ನಾವು ಈಗ FIR ಮಾಡ್ತಾ ಇದ್ದೀವಿ. ವಿಡಿಯೋಲಿ ಒಂದ್ಸರಿ ಕನ್ಫರ್ಮ್ ಆದರೆ ಯಾರು ಈ ಥರ ಮಾಡಿದರೆ ಅವರಿಗೆ ವಶಕ್ಕೆ ತಗೋತೀವಿ. ಮಸೀದಿಯಲ್ಲಿ ನಮಾಜ್ ಮಾಡಕ್ಕೆ ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜು ಟೈಮ್ ಮುಗೀತು.
ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಹೇಳಲಿಲ್ಲ, ಯಾರು ಕಿಟ್ಕಳಿಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ಥರ ಧರ್ಮದ್ದು ಈ ಥರ ಏನಿಲ್ಲ, ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ಲಾಗಿ ಮುಗೀತು. ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರೂ ಜನ ಸೇರಿಲ್ಲ, ಪೀಸ್ಫುಲ್ಲಿ ಮುಗೀತು. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ಥರ ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಇನ್ನೊಂದು ಘಟನೆ, ಅಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಒಂದು ವೆಜಿಟೇಬಲ್ ಮಾರ್ಕೆಟ್ ಇದೆ. ಸುಮಾರು 12ವರೆಗೆ ಒಂದು ಖಾಲಿ, ಇದು ಏನು ಹೇಳ್ತೀವಿ ತಾವು, ತಲುಗಾಡಿ ಹೇಳ್ತೀರಾ, ಆ ಖಾಲಿ ತಲುಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು. ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಈ ಥರ ಐಟಮ್ಸ್ ಇರಬಹುದು. ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ 2-3 ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಆದರೆ ನಮ್ಮ ಪೊಲೀಸವರು ಇಮಿಡಿಯೇಟ್ಲಿ ಆ ಸ್ಪಾಟ್ಗೆ ಹೋದರು, ಬೆಂಕಿ ಆಡಿಸಿದ್ರು. ಅದು ಯಾರು ಮಾಡಿದ್ದಾರೆ ಅದರ ವಿಚಾರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂದಂಗೆ ತಗೋತೀವಿ. ಈ ಕೋಮು ಘಟನೆಗಳಾದಾಗ ನೋಡಿ, ಈಗ ಬಾಗಲಕೋಟೆದ ಈ ಘಟನೆ ಆದ ನಂತರ ಒಂದಷ್ಟು ಈ ತಳ್ಳೋ ಗಾಡಿಗಳಿಗೆ ಬಡವರು ಪಾಪ ತರಕಾರಿ ಮಾರೋದಕ್ಕೋಸ್ಕರ ಅವರ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುವ ಸಲುವಾಗಿ ತಳ್ಳೋ ಗಾಡಿ ಇನ್ನೇನೋ ಇಟ್ಕೊಂಡಿರ್ತಾರೆ, ಅವಾಗ ಅಲ್ಲಿಗೆ ಬೆಂಕಿ ಹಚ್ಚೋದು. ಈ ಕಿಡಿಗೇಡಿಗಳು ಮಾಡೋ ಕೆಲಸನೇ ಹಾಗೆ. ಈ ಕಿಡಿಗೇಡಿಗಳು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಇರಲ್ಲ, ಎಲ್ಲಾ ಜಾತಿ ಧರ್ಮದಲ್ಲೂ ಇದ್ದೇ ಇರ್ತಾರೆ. ಸೊ ಅಂಥವರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕೇನು ಅಂದರೆ, ನಾವು ಯಾವಾಗ ಮತಾಂಧರಾಗ್ತೇವೆ, ನಾವು ಯಾವಾಗ ಈ ರಾಜಕಾರಣಿಗಳು ಹೇಳೋ ಮಾತುಗಳಿಗೆ ಏನು ಬಾಯಿ ತೆರ್ಕೊಂಡು ಕೇಳ್ತೇವೆ, ವಿವೇಚನೆ ಮಾಡದೆ ನಾವು ಯಾವಾಗ ಅವರ ಪ್ರಚೋದನೆಗೆ ರಿಯಾಕ್ಟ್ ಮಾಡ್ತೇವೆ, ಅಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಅವರು ಮನೆಯಲ್ಲಿ ಆರಾಮಾಗಿ ಮಜಾ ಉಡಾಯಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ರಾಜಕೀಯ ಅಧಿಕಾರ ಪಡ್ಕೊಂಡು ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗಿದೆ? ನಾವು ನೋಡ್ತಾ ಇದೀವಲ್ಲ, ಗಣೇಶನ ಗಲಾಟೆ ಆಗ್ಬೇಕಾದ್ರೆ ಕಲ್ಲು ತೂರಾಟ ಆಗುತ್ತೆ, ಇನ್ಯಾವುದೋ ಮಸೀದಿಗೆ ಇನ್ನೇನೋ ಎಸಿತಾರೆ. ಯಾಕೆ ಈ ರೀತಿ ಅಸಹಿಷ್ಣುತೆ ಆಗ್ತಾ ಇದೆ? ಈ ಒಂದು ಧರ್ಮದ ಆಚರಣೆಯನ್ನು ಇನ್ನೊಂದು ಧರ್ಮ ಯಾಕೆ ಇನ್ನು ಸ್ವೀಕಾರ ಮಾಡ್ತಾ ಇಲ್ಲ? ಹಿಂದೂ ಮುಸ್ಲಿಮು ಅಥವಾ ಇನ್ಯಾವುದೋ ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಯಾಕೆ ಒಂದು ರೀತಿ ದ್ವೇಷ, ವೈರಿಗಳು ಅನ್ನೋ ಥರದಲ್ಲಿ ಬಿಂಬಿಸ್ತಾ ಇದ್ದಾರೆ? ಇದನ್ನು ಮಾಡ್ತಾ ಇರೋದೇ ರಾಜಕಾರಣಿಗಳು, ಜೊತೆಗೆ ಒಂದಷ್ಟು ಗೋಧಿ ಮೀಡಿಯಾಗಳು. ಇವ್ರಿಗೇನು ಅಂದರೆ TRP ಹೆಚ್ಚಾಗಬೇಕು, ಮತ್ತು ಅವ್ರು ಅಂದ್ಕೊಂಡ ವ್ಯಕ್ತಿಗಳ ರಾಜಕಾರಣಿಗಳ ಪರವಾಗಿ ಇವ್ರು ಮೈಲೇಜ್ ಕೊಡಬೇಕು. ಆದರೆ ಬಡವರ ಬದುಕು ಇಲ್ಲಿ ಬೂದಿ ಆಗುತ್ತೆ, ಬಡವರ ಬದುಕು ಬೀದಿಗೆ ಬರುತ್ತೆ. ಪಾಪ ಅಮಾಯಕರು ಜೈಲಿಗೆ ಹೋಗ್ತಾರೆ. ಯಾರೋ ಒಂದಷ್ಟು ಕಿಡಿಗೇಡಿಗಳು ಮಾಡಿರ್ತಾರೆ. ಆ ಕಿಡಿಗೇಡಿಗಳ ಕಾರಣಕ್ಕೋಸ್ಕರ ಜನಸಾಮಾನ್ಯರ ಬದುಕು ಹಾಳಾಗುತ್ತೆ, ಅವರ ಬದುಕು ನಾಶ ಆಗುತ್ತೆ. ಇಲ್ಲಿ ಯೋಚನೆ ಮಾಡಬೇಕಾಗಿರೋದೇನು ಅಂದರೆ ಸ್ನೇಹಿತರೆ, ಅದಕ್ಕೆ ಈ ರಾಜಕಾರಣಿಗಳು ಯಾವ್ಯಾವ ಸಂದರ್ಭದಲ್ಲಿ ಯಾವ ರಾಜಕೀಯ ಪಿತೂರಿಗಳನ್ನು ಮಾಡ್ತಾರೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ, ಯಾವ ಸಂದರ್ಭದಲ್ಲಿ ನಾವೆಲ್ಲ ವೈರಿಗಳು ಅಂತ ಹೇಳ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ಬಾಗಲಕೋಟೆಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ, ಮತ್ತೆ ಅಲ್ಲಿ ಅದೇ ಧರ್ಮದವರೇ ಪರಸ್ಪರ ಕೂಡಿ ಬಾಳುವ ದಿನಗಳು ಬರುತ್ತೆ, ಮತ್ತು ಬಾಳಲೇಬೇಕು, ಯಾಕೆಂದ್ರೆ ಅನಿವಾರ್ಯ. ಇವ್ರೇನೋ ಒಂದು ದಿನಕ್ಕೋಸ್ಕರ ಹಂಗೆ ಹಿಂಗೆ ಅಂತ ಬಿಂಬಿಸ್ತಾರೆ, ನಾಳೆ ಜೀವನ ಮಾಡೋರು ಅದೇ ಜನಗಳೇ. ಆದರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮಹೇಂದ್ರ ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಒಂದು ಸಂಘಟನೆಯಲ್ಲಿದ್ದೆ, ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೆ. ಅವರು ಒಂದು ಮಾತು ಹೇಳ್ತಾರೆ, ನೋಡ್ರಿ ಇದು ಸೂಕ್ತವಾದಂಥ ಕಾಲ, ಈ ಸಂದರ್ಭದಲ್ಲಿ ಒಂದಷ್ಟು ರಕ್ತ ಹರಿದ್ಬಿಟ್ರೆ ನಮ್ಗೆ ಒಳ್ಳೆ ರಾಜಕೀಯ ಮೈಲೇಜ್ ಸಿಗುತ್ತೆ ಅಂತ ಅವ್ರು ತೀರ್ಕೊಂಡವ್ರು. ಸ್ನೇಹಿತರೆ, ನಾವು ಅಂತಿಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಈ ನೆಲದ ಸಂವಿಧಾನವನ್ನು ನಾವು ಗೌರವಿಸಬೇಕು. ಸಂವಿಧಾನ ಏನು ಹೇಳುತ್ತೆ? ನಾವೆಲ್ಲರೂ ಕೂಡ ಒಂದು ಸಹೋದರ ಭಾವನೆಯಿಂದ ಇರಬೇಕು, ಪ್ರೀತಿ ಸ್ನೇಹ ಮಮತೆಯನ್ನು ನಾವು ಕಾಪಾಡ್ಕೊಳ್ಬೇಕು, ಮತ್ತೆ ಧಾರ್ಮಿಕ ಸಹಿಷ್ಣುತೆಯನ್ನು ಇಟ್ಕೋಬೇಕು, ಒಂದು ಧರ್ಮದ ಆಚರಣೆನ ನಾವು ಕೂಡ ಗೌರವಿಸಬೇಕು, ಭಾಗಿಯಾಗಬೇಕು. ನಮ್ಮ ಇಂಡಿಯಾ ಇರೋದೇ ಹಾಗೆ, ನಮ್ಮ ಭಾರತ ಇರೋದೇ ಹಾಗೆ, ನಮ್ಮ ಹಳ್ಳಿಗಳಿರೋದು ಹಾಗೇನೆ. ಬೆಂಗಳೂರಲ್ಲಿ ಇಲ್ಲಿ ಕರಗ ನಡೆದ್ರೆ ಅಲ್ಲಿ ಮುಸ್ಲಿಂ ಸಮುದಾಯದ ಜೊತೆ ಎಲ್ಲ ಸೇರ್ಕೊಂಡು ಆಚರಣೆ ಮಾಡ್ತಾರೆ. ಇಲ್ಲಿನ ಕರಗ ಹೊತ್ಕೊಂಡು ಅವ್ರು ದರ್ಗಾಕ್ಕೆ ಹೋಗ್ತಾರೆ. ನಮ್ಮ ಹಳ್ಳಿಗಳಲ್ಲೂ ಕೂಡ ಹಾಗೇನೆ ದರ್ಗಾ ಮತ್ತೆ ಹಿಂದೂಗಳು ಮುಸ್ಲಿಂ ಸೇರ್ಕೊಂಡು ಪರಸ್ಪರ ಧಾರ್ಮಿಕ ಭಾವನೆಯಲ್ಲಿ ಅಣ್ಣ ತಮ್ಮಂದ್ರಂಗೆ ಆಚರಣೆ ಮಾಡ್ತಾರೆ. ಆದರೆ ಈ ರಾಜಕಾರಣಿಗಳಿಗೆ ಈ ವೋಟ್ ಡಿವೈಡಿಂಗ್ ಮಾಡುವಂಥದ್ದು ಮತ್ತೆ ಧಾರ್ಮಿಕ ಈ ದ್ವೇಷವನ್ನ ಬಿತ್ತುಬಿಟ್ಟು ಅವ್ರು ಲಾಭ ಮಾಡ್ಕೋಬೇಕಲ್ಲ, ಇನ್ಯಾರ್ದೋ ಬದುಕನ್ನ ಹಾಳು ಮಾಡಿ ಇನ್ಯಾವುದೋ ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಇವ್ರು ಲಾಭ ಮಾಡ್ಕೊಳ್ಬೇಕಲ್ಲ. ಅದನ್ನ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕೇನು ಅಂದ್ರೆ, ಪ್ರವೋಕ್ ಮಾಡ್ತಾರೆ. ಈ ಮತಾಂತರ ಕೆಲಸ ಏನಂದ್ರೆ, ಮತಾಂಧರು ಎಲ್ಲಾ ಜಾತಿಯಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ, ನಮ್ಮ ಅಕ್ಕಪಕ್ಕದಲ್ಲೂ ಕೂಡ ಇರ್ತಾರೆ. ಈ ಮತಾಂತರ ಉದ್ದೇಶ ಏನು ಅಂದ್ರೆ ಕೆಣಕೋದು. ಯಾವ ರೀತಿ ಆದ್ರೂ ನಿಮ್ಮನ್ನು ಕೆಣಕ್ತಾರೆ. ಕೆಣಕಿ ನೀವು ನಿಮ್ಮ ತಾಳ್ಮೆ ಕಟ್ಟೆ ಹೊಡೆಯುವಾಗ ಮಾಡ್ತಾರೆ. ಕೆಣಕಿ ನೀವು ಕಾನೂನು ಕ್ರಮವನ್ನ ಕೈ ತೆಗೆದುಕೊಂಡ್ರೆ ಅವರು ಆ ಅಸಲಿ ಆಟ ಅಲ್ಲಿ ಶುರುವಾಗುತ್ತೆ, ಅವ್ರು ಗೆದ್ದಂಗೆ ಅಂತ. ಆಮೇಲೆ ಅದನ್ನ
ಆ ಒಂದು ಘಟನೆಯನ್ನು ಇವರು ದುರುಪಯೋಗ ಪಡಿಸ್ಕೊಂಡು ಮತ್ತಷ್ಟು ಬೆಂಕಿ ಇಡುವಂಥದ್ದು, ಮತ್ತಷ್ಟು ಗಲಭೆಗಳನ್ನು ಮಾಡುವಂಥದ್ದು, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡೋ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವು ಕಾನೂನನ್ನು ಕೈ ತೆಗೆದುಕೊಳ್ಳೋ ಕೆಲಸವನ್ನು ಯಾವ ಕ್ಷಣಕ್ಕೂ ಮಾಡಬಾರ್ದು. ಅದನ್ನು ಮಾಡಬೇಕಾಗಿರೋ ಕೆಲಸ ಯಾವುದು ಅಂದರೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆ. ಇಲ್ಲೂ ಅದೇ ಆಗೋದು. ಯಾವುದೋ ಒಂದು ಧಾರ್ಮಿಕ ಸ್ಥಳದ ಮುಂದೆ ಇನ್ನೊಂದು ಯಾವುದೋ ಅಲ್ಲೂ ಗಲಾಟೆ ಶುರು ಮಾಡೋದು, ಪ್ರೊವೋಕ್ ಮಾಡೋದು, ಗಲಾಟೆ ಆಗಂಗೆ ಮಾಡೋದು, ಇನ್ಯಾವನೋ ಒಬ್ಬ ಅವನಿಗೆ ಒಂದು ಬುದ್ಧಿ ಇರಲ್ಲ, ಮತಿಗೇಡಿ ಏನೋ ಕೆಲಸ ಮಾಡಿಬಿಡ್ತಾನೆ. ಸೊ ಆ ಒಂದು ವಿಚಾರ ಇಟ್ಕೊಂಡು ಇಡೀ ಸಮುದಾಯವನ್ನೇ ಒಂದು ರೀತಿ ಅಪರಾಧಿ ಮನೋಭಾವದಲ್ಲಿ ನೋಡೋದು. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇಡೀ ಸಮುದಾಯದ ಜನಾಂಗದ ಮೇಲೆ, ಮನೆಗಳ ಮೇಲೆ ಹಲ್ಲೆ ಮಾಡೋದು, ಅವರ ದವಸ ಧಾನ್ಯಗಳನ್ನು ಕಿತ್ತು ಬೀದಿಗೆ ಎಸೆಯೋದು, ಇದು ನಮ್ಮ ರಾಜಕಾರಣಿಗಳು, ನಮ್ಮ ಕೋಮುವಾದಿಗಳು, ನಮ್ಮ ಮೂಲಭೂತವಾದಿಗಳು, ನಮ್ಮ ಅಲ್ಲ ಇವ್ರಿಗೆ ದುಷ್ಟಶಕ್ತಿಗಳು ನಮ್ಮ ಬದುಕನ್ನು ಈ ರೀತಿ ಹಾಳು ಮಾಡಿಕೊಂಡು ಅವರು ತಮ್ಮ ಸ್ಥಾನವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಬಾಗಲಕೋಟೆ ಘಟನೆ ಇರ್ಬೋದು, ಮತ್ತೆ ಮುಂದೆ ಈ ಥರದ ಘಟನೆಗಳು ನಡೆಯಲೂಬಹುದು. ಯಾವಾಗ ನಾವು ಸೌಹಾರ್ದ ಭಾವನೆಯನ್ನ, ಯಾವಾಗ ಸಮಾನತೆಯ ಭಾವನೆಯನ್ನ, ನಾವು ಯಾವಾಗ ವೈಚಾರಿಕ ಭಾವನೆಯನ್ನ, ಯಾವಾಗ ನಾವು ಸಮಾನತೆಯ ಭಾವನೆಯನ್ನು ಇಟ್ಕೊಳ್ಳೋದಿಲ್ಲ, ಆಮೇಲೆ ಈ ರಾಜಕಾರಣಿಗಳ ಕೋಮುದ್ವೇಷ ಭಾಷಣಗಳನ್ನ ಕೇಳ್ತಾ 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 ನಾವು ಕೂಡ ಒಂದು ರೀತಿ ಮತಾಂಧರಾಗಿ ಹೋಗ್ಬಿಡ್ತೀವಿ. ಅವ್ರು ಹೇಳೋದಕ್ಕಿಂತ ಮುಂಚೆನೆ ನಾವೇ ಕೈಗೆ ತೆಗೆದುಕೊಂಡು ಬಿಡ್ತೀವಿ. ಇವರು ಚಾಕು ಚೂರಿ ಕೈ ತೆಗೆದುಕೊಳ್ಳಿ ಧರ್ಮ ರಕ್ಷಣೆ ಮಾಡಿ ಅಂತಾರೆ. ನಮ್ಮ ಮಕ್ಕಳ ಕೈಲಿ, ನಮ್ಮ ಯುವಕರ ಕೈಲಿ ಕೊಡಬೇಕಾಗಿರೋದು ಪುಸ್ತಕವನ್ನ, ಲೇಖನಿಯನ್ನ, ಮತ್ತೆ ಒಳ್ಳೊಳ್ಳೆ ವೈಚಾರಿಕ ಚಿಂತನೆಯನ್ನ. ಸೊ ಆ ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಯಾವುದೇ ಜಾತಿ ಧರ್ಮದವರು ಈ ರೀತಿಯ ಕೋಮು ಪ್ರಚೋದಿತ ಭಾಷಣಗಳನ್ನು ಕೇಳದೆ ಒಳ್ಳೆ ಶಿಕ್ಷಣವನ್ನು ಪಡೆಯುವ, ಒಳ್ಳೆ ವೈಚಾರಿಕವಾಗಿ ಯೋಚಿಸುವ, ಒಳ್ಳೆ ಸೌಹಾರ್ದ ಸಮಾಜವನ್ನು ನಿರ್ಮಾಣ ಮಾಡುವಂಥ ವಾತಾವರಣದಲ್ಲಿ ನಾವು ಬೆಳೆಯುವ ಒಂದು ಪ್ರೌಢಿಮೆಯನ್ನು ರೂಢಿಸ್ಕೊಳ್ಬೇಕಾಗಿದೆ. ಇಲ್ಲ ಅಂದರೆ ನಮ್ಮ ಬದುಕನ್ನು ಮತ್ತಷ್ಟು ಹಾಳು ಮಾಡುವ ಕೆಲಸಗಳನ್ನು ಇವರು ಮಾಡೇ ಮಾಡ್ತಾರೆ. ಮತ್ತಷ್ಟು ಸಂಕಷ್ಟ ದಿನಗಳು ನಮಗೆ ಬರುತ್ತವೆ. ಆ ನೆಲೆಯಲ್ಲಿ ಅವರಿಗೆ ಉತ್ತರ ಕೊಡಬೇಕಂದ್ರೆ ನಾವು ಜಾತ್ಯತೀತರಾಗಬೇಕು, ನಾವು ಧಾರ್ಮಿಕ ಸಹಿಷ್ಣುರಾಗಬೇಕು, ನಾವು ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಸೌಹಾರ್ದ ಮನೋಭಾವನೆಯನ್ನು ಇಟ್ಕೊಳ್ಬೇಕು. ಅದಕ್ಕೆ ಈ ಭಾರತದ ಒಂದು ದೊಡ್ಡ ಶಕ್ತಿಯಾದ ಯಾವುದು ಅಂದರೆ ಅದು ಬಹುತ್ವ ಮತ್ತು ಸೌಹಾರ್ದತೆ. ಆ ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡೋಣ. ಆ ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ರೆ ಇಂಥ ಎಷ್ಟೇ ಧಾರ್ಮಿಕ ಮೂಲಭೂತವಾದಿಗಳ ಈ ಪಿತೂರಿಗಳು ನಡೆಯೋದಿಲ್ಲ, ಕೊನೆಗೆ ಅಂತ್ಯ ಆಡಲೇಬೇಕಾಗುತ್ತೆ. ಮತ್ತೊಂದು ವಿಶೇಷ ಸ್ಟೋರಿಯನ್ನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.